ನಮಸ್ಕಾರ. ಈ ಅದ್ಭುತವಾದ ವಿವರಣೆಗೆ ಸ್ವಾಗತ. ವಯಸ್ಸಾದಂತೆ ದೈಹಿಕ ಸ್ವಾತಂತ್ರ್ಯ ಮತ್ತು ದೇಹದ ಬ್ಯಾಲೆನ್ಸ್ ಅನ್ನು ಕಾಪಾಡಿಕೊಳ್ಳೋದು ಬರೀ ನಮ್ಮ ವಯಸ್ಸಿನ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ, ಬದಲಾಗಿ ಪ್ರತಿದಿನ ನಾವು ತಿನ್ನುವ ಸಾಮಾನ್ಯ ಆಹಾರಗಳಿಗೂ ಇದಕ್ಕೂ ನೇರವಾದ ಕನೆಕ್ಷನ್ ಇದೆ ಅಂದ್ರೆ ನಂಬ್ತೀರಾ? ಹೌದು, ಇದು ಸಂಪೂರ್ಣ ಸತ್ಯ. ಇಂದು ನಾವು ಚರ್ಚೆ ಮಾಡಲಿರುವುದು ಯಾವುದೇ ದುಬಾರಿ ಮಾತ್ರೆಗಳು ಅಥವಾ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ ಖಂಡಿತ ಅಲ್ಲ, ಬದಲಾಗಿ ನಮ್ಮದೇ ಅಡುಗೆಮನೆಯಲ್ಲಿರುವ, ಆದರೂ ನಮ್ಮ ದಿನನಿತ್ಯದ ಚಲನಾಶೀಲತೆ ಮೇಲೆ ಅತಿ ದೊಡ್ಡ ಪ್ರಭಾವ ಬೀರುವ ಆಹಾರಗಳ ಬಗ್ಗೆ. ಕೊನೆಯವರೆಗೂ ನಮ್ಮ ಜೊತೆಗಿರಿ, ಇದೊಂದು ಕಂಪ್ಲೀಟ್ ಗೈಡ್ ಆಗಿರಲಿದೆ. ಮೊದಲನೇ ವಿಭಾಗ: ಚಲನಶೀಲತೆಗೆ ಇರುವ ಗುಪ್ತ ಬೆದರಿಕೆ. ವಯಸ್ಸಾಗುತ್ತಿರುವ ಜನಸಂಖ್ಯೆ ಇಂದು ಎದುರಿಸುತ್ತಿರುವ ಅತಿ ದೊಡ್ಡ, ಆದರೂ ಹೆಚ್ಚಾಗಿ ಚರ್ಚೆ ಆಗದ ದೈಹಿಕ ಅಪಾಯದ ಬಗ್ಗೆ ಮೊದಲು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಅಂಕಿಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಅಮೆರಿಕಾದಂತಹ ದೇಶದಲ್ಲಿ 65 ವರ್ಷ ಮೇಲ್ಪಟ್ಟವರಲ್ಲಿ ಮಾರಣಾಂತಿಕ ಗಾಯಗಳಿಗೆ ಕಾರಣ ಕ್ಯಾನ್ಸರ್ ಅಥವಾ ಹಾರ್ಟ್ ಅಟ್ಯಾಕ್ ಅಲ್ಲವಂತೆ, ಬದಲಾಗಿ ಆಯತ್ತಪ್ಪಿ ಬೀಳುವುದು ಪ್ರಮುಖ ಕಾರಣವಾಗಿದೆ. ಅಷ್ಟೇ ಅಲ್ಲ, ಈ ರೀತಿ ಆಯತ್ತಪ್ಪಿ ಬೀಳುವಿಕೆ ಏಕಾಏಕಿ ನಡೆಯೋದಿಲ್ಲ. ಯಾರಿಗಾದರೂ ಈ ಅಪಾಯ ಇದೆ ಅಂತ ಅರಿವಾಗುವ ಮುನ್ನವೇ ನಮ್ಮ ದೇಹದೊಳಗೆ ಅದು ಸದ್ದಿಲ್ಲದೆ ಶುರುವಾಗಿರುತ್ತೆ ಅನ್ನೋದೇ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ. ಅಸಲಿಗೆ ಇಲ್ಲಿ ಏನಾಗತ್ತೆ ಅಂದ್ರೆ, ರಕ್ತ ಪರಿಚಲನೆ ಕಡಿಮೆ ಆದಾಗ ನಮ್ಮ ಕಾಲುಗಳು ಭಾರವಾಗುತ್ತವೆ ಮತ್ತು ಮರಗಟ್ಟಿದ ಹಾಗೆ ಆಗುತ್ತವೆ. ಇದನ್ನು ರಕ್ತನಾಳ ಮತ್ತು ನರಗಳ ಸವೆತ ಅಂತ ಕರೆಯಬಹುದು. ಕಾಲಾನಂತರದಲ್ಲಿ ಕಾಲುಗಳಿನ ರಕ್ತನಾಳಗಳು ಸದ್ದಿಲ್ಲದೆ ಕಿರಿದಾಗುತ್ತವೆ. ಇದರ ಜೊತೆಗೆ ನಮ್ಮ ನರಗಳ ಸೆನ್ಸರ್ಗಳು ಮಂಕಾಗಿ ಮೆದುಳಿನ ಜೊತೆ ಸರಿಯಾಗಿ ಸಂವಹನ ನಡೆಸಲು ವಿಫಲವಾದಾಗ ಅದು ನಮ್ಮ ಬ್ಯಾಲೆನ್ಸನ್ನು ಸಂಪೂರ್ಣವಾಗಿ ಹಾಳ್ಮಾಡುತ್ತೆ. ಅದೇನೋ ವಯಸ್ಸಾಯ್ತಲ್ವಾ, ಹಾಗೆಲ್ಲ ಆಗೋದು ಸಹಜ ಅಂತ ಇದನ್ನ ನಾವು ನಿರ್ಲಕ್ಷಿಸುವಂತೆ ಇಲ್ಲ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ನಾವೆಲ್ಲರೂ ಮಿತಿಗೊಳಿಸಬೇಕಾದ 3 ತರಕಾರಿಗಳು. ಈ ಕಥೆಯ ವಿಲನ್ಗಳ ಕಡೆಗೆ ಸ್ವಲ್ಪ ಗಮನಹರಿಸೋಣ ಬನ್ನಿ. ನಮ್ಮದೇ ಅಡುಗೆ ಮನೆಯಲ್ಲಿರುವ, ನೋಡಲು ಬಹಳ ಆರೋಗ್ಯಕರ ಅಂತ ಅನಿಸುವ 3 ತರಕಾರಿಗಳು ಈ ನರಗಳ ಸವೆತಕ್ಕೆ ಹೇಗೆ ಸದ್ದಿಲ್ಲದೆ ಕಾರಣವಾಗುತ್ತವೆ ಅಂತ ನೋಡೋಣ. ನಮ್ಮ ದೇಹಕ್ಕೆ ಒಮೆಗಾ 6 ಮತ್ತು ಒಮೆಗಾ 3 ಅಂಶಗಳ ನಡುವಿನ ಆದರ್ಶ ಅನುಪಾತ 4ಕ್ಕೆ 1 ಇರಬೇಕು. ಆದರೆ ಇಂದಿನ ನಮ್ಮ ಸಾಮಾನ್ಯ ಆಹಾರ ಕ್ರಮದಲ್ಲಿ ಈ ರೇಷಿಯೋ 15ಕ್ಕೆ 1 ಅಥವಾ ಅದಕ್ಕಿಂತ ಹೆಚ್ಚಾಗ್ಬಿಟ್ಟಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ನಾವು ಅತಿಯಾಗಿ ಬಳಸುವ ಜೋಳ ಅಥವಾ ಕಾರ್ನ್. ಈ ರೀತಿಯ ಅತಿಯಾದ ಜೋಳದ ಬಳಕೆಯು ನಮ್ಮ ರಕ್ತನಾಳಗಳಲ್ಲಿ ಸದ್ದಿಲ್ಲದೆ ಉರಿಯೂತವನ್ನು ಹೆಚ್ಚಿಸುತ್ತೆ ಮತ್ತು ಕಾಲಿನ ನರಗಳಿಗೆ ಬಹಳ ಡ್ಯಾಮೇಜ್ ಮಾಡುತ್ತೆ. ಇನ್ನೊಂದು ಉದಾಹರಣೆ ನೋಡಿ, ಟೊಮೆಟೊ. ತಾಜಾ ಟೊಮೆಟೊಗಳಲ್ಲಿರುವ ಲೈಕೋಪೀನ್ ರಕ್ತ ಸಂಚಾರಕ್ಕೆ ಅದ್ಭುತವಾದ ಪ್ರಯೋಜನಗಳನ್ನು ನೀಡುತ್ತೆ, ಖಂಡಿತ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಡಬ್ಬಿಯಲ್ಲಿ ಪ್ಯಾಕ್ ಮಾಡಿರುವ ಅಥವಾ ಕ್ಯಾಂಡ್ ಟೊಮೆಟೊಗಳಲ್ಲಿರುವ ಅತಿಯಾದ ಸೋಡಿಯಂ ರಕ್ತನಾಳಗಳಿಗೆ ಸಿಕ್ಕಾಪಟ್ಟೆ ಒತ್ತಡ ಹಾಕುತ್ತೆ. ಅಷ್ಟೇ ಅಲ್ಲ, ಆ ಡಬ್ಬಿಯ ಒಳಪದರದಿಂದ ಸೋರಿಕೆಯಾಗುವ BPA ಅನ್ನೋ ರಾಸಾಯನಿಕ ನಮ್ಮ ಹಾರ್ಮೋನ್ಗಳ ಬ್ಯಾಲೆನ್ಸನ್ನು ಸಂಪೂರ್ಣವಾಗಿ ಕದಿರ್ಬಿಡುತ್ತೆ. ಮೂರನೇದು ಐಸ್ಬರ್ಗ್ ಲೆಟಿಸ್. ಇದರಲ್ಲಿ 96% ಬರೀ ನೀರೇ ಇರುತ್ತೆ. ಇದು ದೇಹಕ್ಕೆ ವಿಷವೇನಲ್ಲ, ಆದರೆ ಇದನ್ನ ತಿನ್ನೋದ್ರಿಂದ ಪೋಷಕಾಂಶಗಳ ಸ್ಥಳಾಂತರದ ಪರಿಣಾಮ ಉಂಟಾಗುತ್ತೆ. ಅಂದ್ರೆ ಏನ್ ಗೊತ್ತಾ, ನಮ್ಮ ಅಪಧಮನಿಗಳು ಮತ್ತು ಮೂಳೆಗಳನ್ನು ಬಲಪಡಿಸಲು ಬೇಕಾದ ನಿಜವಾದ ಪೋಷಕಾಂಶಗಳ ಜಾಗವನ್ನ ಈ ಲೆಟಿಸ್ ಆಕ್ರಮಿಸ್ಕೊಳ್ಳುತ್ತೆ. ತಿಂದ ಮೇಲೆ ಹೊಟ್ಟೆ ತುಂಬಿದಾಗೆ ಅನಿಸ್ತ್ರೂ ದೇಹಕ್ಕೆ ಬೇಕಾದ ಅಸಲಿ ಶಕ್ತಿ ಮಾತ್ರ ಸಿಗೋದೇ ಇಲ್ಲ. ವಿಭಾಗ 3: ಶಕ್ತಿಗಾಗಿ 3 ತರಕಾರಿಗಳು. ಇದುವರೆಗೂ ವಿಲನ್ಗಳ ಬಗ್ಗೆ ಮಾತನಾಡಿದ್ದು ಸಾಕು. ಈಗ ನಮ್ಮ ನಿಜವಾದ ಹೀರೋಗಳನ್ನು ಪರಿಚಯಿಸುವ ಸಮಯ. ನಮ್ಮ ದೇಹದ ಸ್ಥಿರವಾದ ಬ್ಯಾಲೆನ್ಸ್ ಅನ್ನು ಕಾಪಾಡುವ ಮತ್ತು ರಕ್ತ ಪರಿಚಲನೆಯನ್ನು ಕ್ಲೀನ್ ಮಾಡುವ 3 ಸೂಪರ್ ತರಕಾರಿಗಳು ಇಲ್ಲಿವೆ. ಮೊದಲೇದು ಬೀಟ್ರೂಟ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ತೋಟದಲ್ಲಿ ಪೈಪಿನ ಮೂಲಕ ನೀರು ಹರಿಯುವಾಗ ಪೈಪ್ ಸ್ವಲ್ಪ ಅಗಲವಾದರೆ ನೀರು ಎಷ್ಟು ಸರಾಗವಾಗಿ ಹರಿಯುತ್ತೋ ಹಾಗೆ ಬೀಟ್ರೂಟ್ನಲ್ಲಿರುವ ನೈಟ್ರೇಟ್ಗಳು ನೈಟ್ರಿಕ್ ಆಕ್ಸೈಡ್ ಆಗಿ ಬದಲಾಗಿ ನಮ್ಮ ರಕ್ತನಾಳಗಳನ್ನು ವಿಸ್ತರಿಸ್ತವೆ. ಇದರಿಂದ ಆಕ್ಸಿಜನ್ ತುಂಬಿರುವ ರಕ್ತವು ನಮ್ಮ ಕಾಲಿನ ಅತ್ಯಂತ ಕೆಳಗಿನ ತುದಿವರೆಗೂ ಸರಾಗವಾಗಿ ತಲುಪುತ್ತೆ. ಇದು ಕಾಲುಗಳನ್ನು ಬಲಪಡಿಸಿ ಬ್ಯಾಲೆನ್ಸನ್ನು ಅದ್ಭುತವಾಗಿ ಸುಧಾರಿಸುತ್ತೆ. ಎರಡನೇದು ಸಿಹಿ ಆಲೂಗಡ್ಡೆ ಅಥವಾ ಗೆಣಸು. ನಾವು ಸಾಮಾನ್ಯವಾಗಿ ಬಳಸುವ ಬಿಳಿ ಆಲೂಗಡ್ಡೆಯು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಒಮ್ಮೆಲೆ ಹೆಚ್ಚಿಸಿ ಕಾಲಿನ ನರಗಳನ್ನು ಮಂಕಾಳಿಸ್ಬಿಡುತ್ತೆ. ಆದರೆ ಅದರ ಬದಲಿಗೆ ಸಿಹಿ ಆಲೂಗಡ್ಡೆಯನ್ನು ಬಳಸಿದ್ರೆ ಅದರಲ್ಲಿರುವ ಶಕ್ತಿ ಬಹಳ ನಿಧಾನವಾಗಿ ಬಿಡುಗಡೆಯಾಗುವುದರಿಂದ ನಮ್ಮ ಪಾದಗಳಲ್ಲಿರುವ ಸೂಕ್ಷ್ಮ ನರಗಳು ಸುರಕ್ಷಿತವಾಗಿರುತ್ತವೆ. ಜೊತೆಗೆ ಅದರಲ್ಲಿರುವ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ರಾತ್ರಿ ಹೊತ್ತು ಕಾಲುಗಳಲ್ಲಿ ಬರುವ ಸೆಳೆತವನ್ನು ಕಡಿಮೆ ಮಾಡ್ತವೆ. ಮೂರನೇದು ಕೇಲ್ ಸೊಪ್ಪು. ವಯಸ್ಸಾದಂತೆ ಕ್ಯಾಲ್ಸಿಯಂ ನಮ್ಮ ರಕ್ತನಾಳಗಳಲ್ಲಿ ಶೇಖರಣೆಯಾಗುವ ದೊಡ್ಡ ಅಪಾಯ ಇರುತ್ತೆ.
ಕೇಲ್ಸೊಪ್ಪಿನಲ್ಲಿರುವ ವಿಟಮಿನ್ K1 ಕ್ಯಾಲ್ಷಿಯಂ ಅನ್ನು ರಕ್ತನಾಳಗಳಲ್ಲಿ ನಿಲ್ಲಲು ಬಿಡದೆ ನೇರವಾಗಿ ಮೂಳೆಗಳಿಗೆ ಹೋಗುವಂತೆ ಮಾಡುತ್ತೆ. ಇದರಿಂದ ಅಪಧಮನಿಗಳು ಮೃದುವಾಗಿರುತ್ತವೆ. ಅಷ್ಟೇ ಅಲ್ಲ, ಇದರಲ್ಲಿರುವ ಲ್ಯುಟೀನ್ ಅನ್ನೋ ಅಂಶವು ನಮ್ಮ ಮೆದುಳು ವೇಗವಾಗಿ ಪ್ರತಿಕ್ರಿಯೆ ನೀಡುವಂತೆ ಮಾಡುತ್ತೆ. ಇದರಿಂದ ಎಲ್ಲಾದ್ರೂ ಕಾಲು ಎಡವಿದ್ರೂ ಕೂಡ ಮೆದುಳು ತಕ್ಷಣ ಅಲರ್ಟ್ ಆಗಿ ನಾವು ಆಯತಪ್ಪಿ ಬೀಳುವುದನ್ನು ತಪ್ಪಿಸುತ್ತೆ. ವಿಭಾಗ 4 ಸಾಪ್ತಾಹಿಕ ಆಹಾರ ಕ್ರಮ. ಸರಿ, ಇವೆಲ್ಲವೂ ಒಳ್ಳೆಯದು ಅಂತ ಗೊತ್ತಾಯಿತು. ಆದರೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಬನ್ನಿ, ಒಂದು ಸುಲಭವಾದ ಪ್ಲಾನ್ ನೋಡೋಣ. ಇದು ನಮ್ಮ ದೇಹಕ್ಕೆ ರಕ್ಷಣಾತ್ಮಕ ಕವಚವನ್ನು ಹೇಗೆ ಸೃಷ್ಟಿಸುತ್ತೆ ಅನ್ನೋದನ್ನ ತಿಳಿಯೋಣ. ನರಗಳ ಮತ್ತು ರಕ್ತನಾಳಗಳ ಆರೋಗ್ಯಕ್ಕಾಗಿ ಮಾಡಿರುವ ಈ ಸುಲಭವಾದ ವಾರದ ಟೈಮ್ ಟೇಬಲ್ ಅನ್ನು ಒಮ್ಮೆ ಗಮನಿಸಿ. ಸೋಮವಾರ ಮತ್ತು ಬುಧವಾರ ನಮ್ಮ ಊಟದಲ್ಲಿ ಬೀಟ್ರೂಟ್ ಇರಲಿ. ಮಂಗಳವಾರ ಮತ್ತು ಗುರುವಾರ ಸಿಹಿ ಆಲೂಗಡ್ಡೆ ಇರಲಿ. ಹಾಗೆಯೇ ಬುಧವಾರ, ಶುಕ್ರವಾರ ಮತ್ತು ವೀಕೆಂಡಲ್ಲಿ ಕೇಲ್ಸೊಪ್ಪನ್ನು ಬಳಸಿದ್ರೆ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ತುಂಬಾನೇ ಸುಲಭ ಅಲ್ವಾ? ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಗುಟ್ಟು ಇದೆ. ಈ ತರಕಾರಿಗಳನ್ನು ತಿಂದ ತಕ್ಷಣ ಅದರ ಸಂಪೂರ್ಣ ಲಾಭ ನಮಗೆ ಸಿಗೋದಿಲ್ಲ. ಅದರ ಜೊತೆ ನಾವು ಆಲಿವ್ ಎಣ್ಣೆ, ಅವಕಾಡೋ ಅಥವಾ ವಾಲ್ನಟ್ಗಳಂತಹ ಆರೋಗ್ಯಕರ ಕೊಬ್ಬನ್ನು ಸೇರಿಸಲೇಬೇಕು. ಯಾಕೆಂದ್ರೆ ಹೀಗೆ ಮಾಡಿದಾಗ ಮಾತ್ರ ತರಕಾರಿಗಳಲ್ಲಿರುವ ಜೀವಸತ್ವಗಳನ್ನು ನಮ್ಮ ದೇಹವು ಸಂಪೂರ್ಣವಾಗಿ ಮತ್ತು ಸುಲಭವಾಗಿ ಹೀರ್ಕೊಳ್ಳಲು ಸಾಧ್ಯವಾಗುತ್ತೆ. ವಿಭಾಗ 5 ಬೆಳಗಿನ ಪ್ರಮುಖ ಚಲನಶೀಲತೆಯ ಅಭ್ಯಾಸಗಳು. ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಆಹಾರ ಕ್ರಮದ ಪ್ರಯೋಜನಗಳು ಇಮ್ಮಡಿಯಾಗಬೇಕಾದ್ರೆ ನಮ್ಮ ದಿನದ ಆರಂಭ ಹೇಗೆ ಮಾಡ್ತೇವೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾದ ಯಾವುದೇ ಖರ್ಚಿಲ್ಲದ ಈ 3 ಕೆಲಸಗಳನ್ನು ನೋಡಿ. ಮೊದಲನೆಯದಾಗಿ ಸಾಮಾನ್ಯ ತಾಪಮಾನದ ನೀರನ್ನು ಕುಡಿಯುವುದು. ಇದು ರಾತ್ರಿಯಿಡೀ ಮಂದವಾದ ರಕ್ತವನ್ನು ತೆಳುಗೊಳಿಸುತ್ತೆ. ಎರಡನೆಯದು ಸ್ವಲ್ಪ ನೈಸರ್ಗಿಕ ಸೂರ್ಯನ ಬೆಳಕಿಗೆ ಮೈಯೊಡ್ಡುವುದು. ಇದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ನಿಯಂತ್ರಣಕ್ಕಾಗಿ ವಿಟಮಿನ್ ಡಿ ಯನ್ನು ಆಕ್ಟಿವೇಟ್ ಮಾಡುತ್ತೆ. ಮತ್ತು ಮೂರನೇದು, ಬೆಳಿಗ್ಗೆ ಹಾಸಿಗೆಯಿಂದ ಏಳುವಾಗ ಒಮ್ಮೆಲೆ ಎದ್ದು ನಿಲ್ಲದೆ ಹಾಸಿಗೆಯ ಅಂಚಿನಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವುದು. ಇಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ನಾವೆಲ್ಲರೂ ಹೆಚ್ಚಾಗಿ ನಿರ್ಲಕ್ಷಿಸುವ ವಿಷಯ ಇದು. ಬೆಳಿಗ್ಗೆ ಎಚ್ಚರವಾದ ತಕ್ಷಣ ಕೇವಲ 30ರಿಂದ 60 ಸೆಕೆಂಡುಗಳ ಕಾಲ ಹಾಸಿಗೆಯ ಅಂಚಿನಲ್ಲಿ ಕುಳಿತುಕೊಂಡ್ರೆ ಸಾಕು, ರಕ್ತದೊತ್ತಡದಲ್ಲಿ ಆಗುವ ಹಠಾತ್ ಕುಸಿತವನ್ನು ತಡೆಯಬಹುದು. ಇದನ್ನೇ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಅಂತ ಕರೀತಾರೆ. ಹೀಗೆ ಮಾಡೋದ್ರಿಂದ ಬೆಳಗಿನ ಸಮಯದಲ್ಲಿ ತಲೆ ತಿರುಗಿ ಆಯತಪ್ಪಿ ಬೀಳುವ ಬಹುದೊಡ್ಡ ಅಪಾಯವನ್ನು ನಾವು ಸುಲಭವಾಗಿ ತಪ್ಪಿಸಬಹುದು. ವಿಭಾಗ 6 ಈ ವಿವರಣೆಯನ್ನು ಬೆಂಬಲಿಸಿ ಮತ್ತು ಹಂಚಿಕೊಳ್ಳಿ. ಕೊನೆಯದಾಗಿ ಹೇಳಬೇಕಾದ ಮಾತು ಅಂದ್ರೆ, ವಯಸ್ಸಾದಂತೆ ನಮ್ಮ ದೈಹಿಕ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದು ಖಂಡಿತವಾಗಿಯೂ ಅನಿವಾರ್ಯವಲ್ಲ. ಸರಿಯಾದ ಮಾಹಿತಿಯನ್ನು ತಿಳಿದುಕೊಂಡು ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಆಯ್ಕೆಗಳು ನಿಜಕ್ಕೂ ನಮ್ಮ ಆರೋಗ್ಯದಲ್ಲಿ ಬಹಳ ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರ್ತವೆ ಅನ್ನೋದನ್ನ ನಾವೆಲ್ಲರೂ ನೆನಪಿನಲ್ಲಿಡಬೇಕು. ಈ ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮ ಕುಟುಂಬದ ಸದಸ್ಯರಿಗೆ ಮತ್ತು ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರಿಗೆ ತಲುಪಿಸಲು ದಯವಿಟ್ಟು ಸಹಾಯ ಮಾಡಿ. ಈ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇದನ್ನ ಶೇರ್ ಮಾಡಿ ಮತ್ತು ಭವಿಷ್ಯದಲ್ಲಿ ಇಂಥವುದೇ ಅದ್ಭುತವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಮುಕ್ತಾಯಗೊಳಿಸುವ ಮುನ್ನ ಒಂದು ಸಣ್ಣ ಪ್ರಶ್ನೆ. ಇವತ್ತು ನಾವು ಮಾತನಾಡಿದ 3 ರಕ್ಷಣಾತ್ಮಕ ತರಕಾರಿಗಳ ಪೈಕಿ ನಿಮ್ಮ ಮುಂದಿನ ಊಟದ ತಟ್ಟೆಯಲ್ಲಿ ಯಾವ ತರಕಾರಿ ಇರಲಿದೆ? ನಿಮ್ಮ ನಿರ್ಧಾರ, ವಯಸ್ಸು ಮತ್ತು ನಿಮ್ಮ ಊರನ್ನ ಕೆಳಗಡೆ ಕಮೆಂಟ್ಗಳಲ್ಲಿ ಬರೆಯಿರಿ. ಇದು ಕೇವಲ ಆಹಾರದ ಬದಲಾವಣೆಯಲ್ಲ, ನಮ್ಮ ಭವಿಷ್ಯದ ದೈಹಿಕ ಸ್ವಾತಂತ್ರ್ಯದ ಕಡೆಗೆ ನಾವಿಡುವ ಒಂದು ಭಗ್ರವಾದ ಹೆಜ್ಜೆ.